ನಮಸ್ಕಾರ. ಈ ವಿಡಿಯೋದಲ್ಲಿ ಉದ್ಯೋಗಿನಿ ಸ್ಕೀಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರ ಏನು ಬಿಟ್ಟಿದ್ದಾರೆ. ಉದ್ಯೋಗಿನಿ ಸ್ಕೀಮ್ ಸೇವಾ ಸಿಂಧುನಲ್ಲಿ ಯಾವ ಥರ ಹಾಕೋದು, ಸೇವಾ ಸಿಂಧು ಲಾಗಿನ್ ಮಾಡ್ಕೊಳ್ಬೇಕು. ಅಪ್ಲೈ ಫಾರ್ ಸರ್ವಿಸಸ್ಸಲ್ಲಿ ಉದ್ಯೋಗಿನಿ ಅಂತ ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ಸರ್ಚ್ ಮಾಡಬೇಕು. ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇದರಲ್ಲಿ SC/STದವ್ರಿಗೆ 50% ಡಿಸ್ಕೌಂಟ್ ಇರುತ್ತೆ, 3 ಲಕ್ಷದ್ದು. ಮತ್ತು ಅದರ್ಸ್ OBC ಜನರಲ್ದವ್ರಿಗೆ 30%, ಅಂದರೆ 3 ಲಕ್ಷಕ್ಕೆ 30% ಇರುತ್ತೆ. ನೋಡಿ, SC/STವ್ರಿಗೆ ಅರ್ಧ. ನೋಡಿ, ಉದ್ಯೋಗಿನಿ ಅಂತ ಸರ್ಚ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಫಾರ್ ಉದ್ಯೋಗಿನಿ ಅಂತ ಸ್ಕೀಮ್ ಅಂತ ಬರುತ್ತೆ. ಆಧಾರ್ ಅಥೆಂಟಿಕೇಷನ್ ಕೊಡಬೇಕು. ಆಧಾರ್ ಅಥೆಂಟಿಕೇಷನ್ ಅಂದರೆ KYC ಸೇವೆ ಅಂತೀವಲ್ಲ, KYC ಸರ್ವಿಸ್ ಅಂತ ಬರುತ್ತೆ. ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇದು ಪ್ಯೂರ್ ಇರೋದು ಹೆಣ್ಣು ಮಕ್ಕಳಿಗೆ ಅಂತ, ಮಹಿಳೆಯರಿಗೆ ಅಂತ ಅನ್ಬೋದು. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಟರ್ಮ್ಸ್ ಕಂಡೀಷನ್ನು ಮತ್ತು OTP ಮೇಲೆ ಕ್ಲಿಕ್ ಮಾಡಿ. OTP ಪಡೆಯಿರಿ, ಜನರೇಟ್ OTP ಅಂತ ಕೊಟ್ಟು 6 ಡಿಜಿಟ್ OTP ಬರುತ್ತೆ. 6 ಡಿಜಿಟ್ OTP ಬಂದ ಮೇಲೆ ಬಂದಿರೋ 6 ಡಿಜಿಟ್ OTP ಹಾಕಿ ಸಲ್ಲಿಸಿ ಅಂದರೆ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ಮೇಲೆ ಈ ಥರ ಬರುತ್ತೆ, ಪೇಜ್ ಓಪನ್ ಆಗುತ್ತೆ. ಕ್ಲಿಕ್ ಏರ್ ಟು ರಿಟರ್ನ್ ಅಂತ ಹೊಡೆದು ಕೆಟ್ಟ ಡೀಟೇಲ್ಸ್ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ನೋಡಿ. ಹೆಸರು ಬಂತು, ಅವ್ರ ಏಜ್ ಬಂತು. ಮತ್ತು ಉಳಿಕೆದೇನಿದೆ ಇಲ್ಲಿ, ಗಂಡನ ಹೆಸರು ಅಥವಾ ತಂದೆಯ ಹೆಸರಿದ್ದರೆ ಅದರ ಪ್ರಕಾರ ಹಾಕಿ. ಮೊಬೈಲ್ ನಂಬರ್ ಯಾವುದಿದೆ ಅವ್ರದ್ದು ಮೊಬೈಲ್ ನಂಬರ್ ಹಾಕಿ. ನೋಡಿ, ಏಜ್ ಅಂತ ಆಲ್ರೆಡಿ ತಗೊಂಡಿದೆ. ಡೊಮೆಸಿಲ್ ನಿವಾಸ ಕರ್ನಾಟಕ ಅಂತ ತೊಗೊಂಡಿದೆ. ನೋಡಿ, ಇಲ್ಲಿದೆ ಬೆನಿಫಿಟ್ ರೂಲ್ಸ್. ಲಾಭನೇ ಏನು? ಸಬ್ಸಿಡಿ SC&ST 50%, 3 ಲಕ್ಷ ಇದ್ದರೆ 1.5 ಲಕ್ಷ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ. ಸಬ್ಸಿಡಿ ಫಾರ್ ಜನರಲ್ ಆ್ಯಂಡ್ OBC ಅಂದರೆ 30% ಇದೆ, ಅಂದರೆ 60,000, 3 ಲ್ಯಾಕ್ಗೆ. ನೋಡಿ, ಫೋಟೋ ಅಪ್ಲೋಡ್ ಮಾಡಬೇಕು. ಇವರು ಮದುವೆ ವೈವಾಹಿಕ ಸ್ಥಿತಿ, ಮದುವೆ ಆಗಿದ್ದಾರೆ, ವಿವಾಹ ಐತೆ ಅಂತ ಹಾಕಬೇಕು. ನೋಡಿ, ಅಪ್ಲಿಕೇಶನ್ ಫೋಟೋ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಮೀಸಲಾತಿ ವರ್ಗ ಮತ್ತು ನೀವು ಪರ್ಪಸ್ ಆಫ್ ಲೋನ್. ಇದು ನೋಡಿ, ಮೀಸಲಾತಿ. ಈಗ ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಪರ್ಪಸ್ ಆಫ್ ಲೋನ್. ಯಾವ ಉದ್ದೇಶಕ್ಕೆ ನೀವು ಉದ್ಯೋಗಿನಿ ಅರ್ಜಿ ಆಗ್ತಾಯಿದ್ದೀರಲ್ಲ, ಯಾವ ಉದ್ದೇಶಕ್ಕೆ, ಏನು ಮಾಡಬೇಕು ಅಂತ ಆಗ್ತಾಯಿದ್ದೀರಿ, ಯಾವ ಬಿಸ್ನೆಸ್ ಮಾಡ್ಬೇಕಂತ ಆಗ್ತಿದ್ದೀರಿ, ಉದ್ಯೋಗಿನಿ ಯಾವ ಕೆಲಸ ಮಾಡ್ಬೇಕಂತ ನೋಡಿ. ಇವರು ಟೈಲರಿಂಗ್ ಆ್ಯಂಡ್ ಸ್ಟೇಷ್ನರಿ ಶಾಪ್ ಎರಡಕ್ಕೂ ಮಾಡಬೇಕಂತ ಮಾಡಿದ್ದಾರೆ. ಸ್ಟೇಷ್ನರಿ ಹೋಲ್ಸೇಲ್ ಶಾಪ್ ಮಾಡ್ಬೇಕಂತ ಮಾಡಿದ್ದಾರೆ. ಟೈಲರಿಂಗ್ ಆ್ಯಂಡ್ ಸ್ಟೇಷ್ನರಿ ಹೋಲ್ಸೇಲ್ ಶಾಪ್ ಅಂತ, ಇಲ್ಲಾಂದರೆ ಸ್ಟೇಷ್ನರಿ ಬ್ಯಾಂಗಲ್ ಸ್ಟೋರ್ ಅಂದರೆ ಹೋಲ್ಸೇಲ್ ಅಂಗಡಿ ಆಗ್ತಾಯಿದ್ದೀವಿ ಅಂತ ಈ ಥರ ನಾವು ಮಾಡಿದ್ವಿ. ಪರ್ಪಸ್ ಯಾವ ಉದ್ದೇಶಕ್ಕೆ ಅಂದರೆ ಅದೇ ಉದ್ದೇಶಕ್ಕೆ. ನೋಡಿ, ಮೀಸಲಾತಿ ವರ್ಗ 5% ಇರುತ್ತೆ, ವಿಧವೆಯರು 5% ಇರುತ್ತೆ, ಅಲ್ಪಸಂಖ್ಯಾತರು 15% ಇರುತ್ತೆ, ಸಂಕಷ್ಟಕ್ಕೆ ಒಳಗಾದವರು ಮಹಿಳೆಯರು, ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು, HIV AIDS ಸೋಂಕಿತರು ಮಹಿಳೆಯರು, ದಮಾನಿತ ಮಹಿಳೆಯರು, ಇಷ್ಟೊಂದು ಇದೆ. ಇದರಲ್ಲಿ ನಿಮ್ಮದು ಯಾವುದು ರಿಸರ್ವೇಷನ್ ಇದೆಯೋ ಅದನ್ನು ಹಾಕ್ಬೋದು. ಇವ್ರದ್ದು ಯಾವುದು ರಿಸರ್ವೇಷನ್ ಇಲ್ಲ, ಹಿಂಗಾಗಿ ತೊಗೊಂಡಿಲ್ಲ. ನೋಡಿ, ಪ್ಲೇಸ್ ಆಫ್ ಪ್ರಾಜೆಕ್ಟ್, ಯೋಜನೆಯ ಸ್ಥಳ ಅಂದರೆ ಯಾವ ಊರಿನಲ್ಲಿ ಯಾವ ಸ್ಥಳದಲ್ಲಿ ಹಾಕ್ಬೇಕಂದಿದ್ದೀರೋ ಆ ಸ್ಥಳನ ಮೆನ್ಷನ್ ಮಾಡಬೇಕು. ನೋಡಿ, ಸರ್ಕಾರದ ಕೋಟಾ, ನಿಗಮದ ಕೋಟಾದಡಿ, ಇಲ್ಲಿ ನೋಡಿ ಕೋಟಾಗಳಿದೆ. ನಿಗಮದ ಕೋಟಾದಡಿ ಸೌಲಭ್ಯ ಪಡೆಯಲು ಇಚ್ಛಿಸಿರ ಸರ್ಕಾರದ ಕೋಟಾ ಅಥವಾ ನಿಗಮದ ಕೋಟಾದಡಿ ಸೌಲಭ್ಯ ಪಡೆಯಲು ಇಚ್ಛೆಯಲ್ಲಿ ಮಾನ್ಯ ಸಚಿವರು, ಶಾಸಕರು, ಕರ್ನಾಟಕ ಸರ್ಕಾರ ಅಥವಾ ಮಾನ್ಯ ಅಧ್ಯಕ್ಷರದ್ದು ಸೈನ್ ಮಾಡಿಸ್ಬೇಕು. ಸೈನ್ ಮಾಡಿಸಿ ಅದೇನಿದೆ ಅದು ಫಾರ್ಮೇಟನ್ನು ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ನೋಡಿ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರಿಂದ ಶಿಫಾರಸು ಪತ್ರ ಪಡೆದಿರಬೇಕು, ಸರ್ಕಾರದ ಕೋಟಾ ಇದ್ದರೆ. ಇಲ್ಲಾಂದರೆ ನೋಡಿ, ಇವ್ರದ್ದು ಇದ್ದರೆ ಎಸ್ ಅಂತ ಕೊಡಬೇಕು. ಏನಾದರೂ ಸರ್ಟಿಫಿಕೇಟ್ ತೊಗೊಂಡಿದ್ರೆ MLA ಈ ಥರ ಯಾವುದಾದ್ರೂ ಸಚಿವರದು, ಮಿನಿಸ್ಟ್ರದ್ದು ಏನಾದರೂ ಇದ್ದರೆ. ಇಲ್ಲಾಂದರೆ ಇವ್ರದ್ದು ಯಾವುದೂ ಇಲ್ಲ, ಇದಕ್ಕೆ ನೋ ಅಂತ ಕೊಟ್ಟಿದ್ದೀವಿ. ನೋ ಅಂತ ಕೊಟ್ಟ ಮೇಲೆ ಜಾತಿಯ ವಿವರಗಳು, ಕ್ಯಾಸ್ಟ್ ಇನ್ಕಮ್. ನೋಡಿ, ಇಲ್ಲಿ ಮೇನ್ ಇರೋದು ಸಬ್ಸಿಡಿ ಲೋನು.
ಅಂದರೆ ಯಾವ್ಯಾವ ಕ್ಯಾಸ್ಟಿಗೆ ಎಷ್ಟೆಷ್ಟು ಅಂತ ಹೇಳಿದ್ವಿ. SC ST ಗೆ 50% ಇದೆ. SC ST ಅಂತ ಇದ್ದರೆ ಕಂಪಲ್ಸರಿಯಾಗಿ ಕ್ಯಾಸ್ಟ್ ಇನ್ಕಮ್ನ ಸರ್ಟಿಫಿಕೇಟು ವೆರಿಫೈ ಮಾಡ್ಕೋಬೇಕು. ಕ್ಯಾಸ್ಟ್ ಕ್ಯಾಟಗರಿ ಯಾವುದು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂದರೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಜನರಲ್, OBC ಇದರಲ್ಲಿ ಯಾವುದಿದೆಯೋ ಅದನ್ನು ತೊಗೋಬೇಕು. ತೊಗೊಂಡ್ಮೇಲೆ RD ನಂಬರ್ ಹಾಕಿರ್ಬೇಕು. ಅಂದರೆ ಕಂದಾಯ ಇಲಾಖೆಯಲ್ಲಿ ಕ್ಯಾಸ್ಟ್ ಇನ್ಕಮ್ ಕೊಟ್ಟಿರೋ RD ನಂಬರ್ ಹಾಕಿ ನಾವು ಏನು ಮಾಡಬೇಕು? ವೆರಿಫೈ ಮಾಡಬೇಕು. ನೋಡಿ RD ನಂಬರ್ ಇದೆ ಇವ್ರದ್ದು. ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದರೆ ಶೆಡ್ಯೂಲ್ಡ್ ಟ್ರೈಬು ಪರಿಶಿಷ್ಟ ಪಂಗಡ ಇರೋದರಿಂದ RD ನಂಬರ್ ಹಾಕಿ ಒಂದು ಕಡೆ ಹೊರಗಡೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಯಾವುದು ಕ್ಯಾಸ್ಟ್ ಇರುತ್ತೋ ಆ ಕ್ಯಾಸ್ಟ್ ಬರುತ್ತೆ. ಶೆಡ್ಯೂಲ್ ಟ್ರೈಬ್ ಅಂದರೆ ಪರಿಶಿಷ್ಟ ಪಂಗಡದು ಇದೆ. ಇವರಿಗೆ 50% ಡಿಸ್ಕೌಂಟ್ ಅಂತ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ನೋಡಿ, ಪ್ಲೀಸ್ ಎಂಟರ್ RD ನಂಬರ್ ಪ್ರಾಪರ್ಲಿ. ಇದು ತಪ್ಪು ಆಗಿ RD ನಂಬರ್ ಹಾಕಿರೋದರಿಂದ ಈ ಥರ ಅಂತಿದೆ. ಕರೆಕ್ಟ್ RD ನಂಬರ್ ಹಾಕಿ ಕ್ಲಿಕ್ ಮಾಡಬೇಕು. ನೋಡಿ, ಸಿಂಪಲ್ ಆಗಿದೆ. ಕ್ಲಿಕ್ ಮಾಡಿದ ನೋಡಿ ಇವ್ರದ್ದು ಬಂತು ನೋಡಿ, ಜಾತಿ ಹೆಸರು, ಕ್ಯಾಸ್ಟ್ ನೇಮ್ ಏನಿದೆ, ಅವ್ರ ಹೆಸರು ಏನಿದೆ ಅಂದರೆ ಕ್ಯಾಸ್ಟ್ ಇನ್ಕಮ್ನಲ್ಲಿ ಯಾವ ಥರ ಇದೆ ಆ ಥರ ಬಂತು. ಇನ್ಕಮ್ ಸರ್ಟಿಫಿಕೇಟು ಇದನ್ನು ಕೂಡ ಕಂದಾಯ ಇಲಾಖೆಯಲ್ಲೇ ಬರುತ್ತೆ. ತಹಸೀಲ್ ಆಫೀಸ್ ಅಂತ ಏನಂತೀವಿ ಅದನ್ನೇ ಪಡೆದಿರ್ಬೇಕು. ಕ್ಯಾಸ್ಟ್ ಇನ್ಕಮು ಅದನ್ನೇ ಏನು ಮಾಡಬೇಕು? RD ನಂಬರ್ ಹಾಕ್ಬೇಕು. ಇನ್ಕಮ್ದು ಒಂದು ಹಾಕಿ ಹೊರಗಡೆ ಕ್ಲಿಕ್ ಮಾಡಬೇಕು. ಇನ್ಕಮ್ ಎಷ್ಟಿದೆ, ಅವ್ರ ಹೆಸರು ಏನಂತ ಬಂತು. ನೆಕ್ಸ್ಟು ಏನಿದೆ? ಅಡ್ರೆಸ್ ಡಿಟೇಲು, ವಿಳಾಸ ಅಂತ ಬಂತು ನೋಡಿ. RD ನಂಬರ್ ಹಾಕಿ ಜಾತಿ ವಿವರಗಳಂತೂ ಹಾಕಾಯಿತು. ನೆಕ್ಸ್ಟ್ ಏನಿದೆ? ಅಡ್ರೆಸ್ ಡಿಟೇಲ್, ವಿಳಾಸ, ಯಾವ ಜಿಲ್ಲೆ ಇದೆ, ಯಾವ ತಾಲೂಕಿದೆ, ಯಾವ ಹೋಬಳಿ ಇದೆ, ಅಡ್ರೆಸ್ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆ ಅದೇ ಥರ ನೋಡಿ. ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನೇಮ್ ಅಂದರೆ ವಿಧಾನಸಭಾ ಕ್ಷೇತ್ರ, MLA ಎಲೆಕ್ಷನ್ ನಡೆಯೋದು ಒಂದು ಕ್ಷೇತ್ರ ಇರುತ್ತೆ. ನೀವು MLA ಎಲೆಕ್ಷನ್ಗೆ ಅದು ಹಾಕಿರ್ತೀರ, ಆ ಕ್ಷೇತ್ರದ ಹೆಸರು ತೊಗೋಬೇಕು ಇಲ್ಲಿ ಕಂಪಲ್ಸರಿಯಾಗಿ. ಆಮೇಲೆ ಡಿಕ್ಲರೇಷನ್ ಕ್ಲಿಕ್ ಮಾಡಿ ಕ್ಯಾಪ್ಚಾ ಎಂಟ್ರ್, ವರ್ಡ್ ವೆರಿಫಿಕೇಷನ್ ಅಂದರೆ ಕ್ಯಾಪ್ಚಾ ಕೊಟ್ಟು ಆಮೇಲೆ ಸಬ್ಮಿಟ್ ಕೊಡಬೇಕು. ಕೆಳಗಡೆ ಯಾವ್ದು ಆಪ್ಷನ್ ಇದೆಯೋ ನೋಡೋಣ. ನೋಡಿ, ಸಬ್ಮಿಟ್ ಅಂತ ಕೊಡಬೇಕು. ನೋಡಿ, ನಾವು ಆಗ್ತಿರೋದು ಉದ್ಯೋಗಿನಿ ಸ್ಕೀಮ್ 2025-26 2025-26 ಉದ್ಯೋಗಿನಿ ಸ್ಕೀಮ್. ನೋಡಿ, ಈ ಥರ ಬಂತು. ನೆಕ್ಸ್ಟ್ ಏನಿದೆ? ಅಟ್ಯಾಚ್ ಅನೆಕ್ಸರ್ ಅಂತ ಕೊಡಬೇಕು. ಅಟ್ಯಾಚ್ ಅನೆಕ್ಸರ್ ಅಂದರೆ ನೋಡಿ, ಇಷ್ಟೆಲ್ಲ ಹಾಕಾಯಿತು. ಅದಕ್ಕೆ ಪ್ರೂಫ್ ಬೇಕಲ್ಲ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಕಂಪಲ್ಸರಿ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದರೆ ಮಾತ್ರ ಅದು ಕರೆಕ್ಟ್ ಆಗುತ್ತೆ. ನೋಡಿ, ಅಟ್ಯಾಚ್ ಅನೆಕ್ಸರ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿದೆ ನೋಡಿ, ಪ್ರಾಜೆಕ್ಟ್ ಡೀಟೇಲ್ಸ್ ಅಂದರೆ ಇಲ್ಲಿ ಕಂಪಲ್ಸರಿಯಾಗಿ ಒಂದು ಪ್ರಾಜೆಕ್ಟ್ ಡೀಟೇಲ್ಸ್ ಅನ್ನೋದು ಒಂದು ಫಾರ್ಮೇಟ್ನಲ್ಲಿ ಟೈಪ್ ಮಾಡಿಕೊಂಡು ನೀವೊಂದು ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡಿರಬೇಕು. ಯಾವ ಥರ ಅಂದರೆ ನೀವು ನೀವು ಆಗ್ತಾ ಇರೋ ಅಂಗಡಿಗೆ 5 ಲಕ್ಷ ಇದೆ ಅಂದರೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಆಗುತ್ತೆ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ, ಏನಾದರೂ ನಿಮ್ಮ ಕೆಲಸಗಾರರಿದ್ದರೆ ಅವರಿಗೆಷ್ಟು ಎಲ್ಲ ಕ್ಲೀನಾಗಿ ಅದು ಹಾಕ್ಕೋಬೇಕು. ಪ್ರಾಜೆಕ್ಟ್ ಡೀಟೇಲ್ಸ್ ಬಗ್ಗೆ ನೋಡಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಅದು ನಾನು ಕ್ಯಾಸ್ಟ್ ಇನ್ಕಮ್ ಆದಾಯ ಕ್ಯಾಸ್ಟ್ ಏನಿದೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಏನಿದೆ? ರೆಸಿಡೆನ್ಸ್, ವಸತಿ ಪ್ರಮಾಣ ಪತ್ರ ಅಂತೀವಿ, ಅದು ಕೂಡ ಕಂದಾಯ ಇಲಾಖೆಯವರು ಕೊಡ್ತಾರೆ. ವಸತಿ ಪ್ರಮಾಣ ಪತ್ರ ಅಂತೇಳಿ ಆನ್ಲೈನಲ್ಲಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತೀವಿ, ವಾಸಸ್ಥಳ ಅನ್ಬೋದು. ಇನ್ನೊಂದು ವಸತಿ ಪ್ರಮಾಣ ಪತ್ರ, ಅದೊಂದು ಅಪ್ಲೋಡ್ ಮಾಡಬೇಕು. ನೋಡಿ, ಇಲ್ಲಿ ಕಂಪಲ್ಸರಿಯಾಗಿ ಪ್ರಾಜೆಕ್ಟ್ ಡೀಟೇಲ್ಸು, ಕ್ಯಾಸ್ಟ್ ಸರ್ಟಿಫಿಕೇಟು, ಆದಾಯ ಇನ್ಕಮ್ಮು ಮತ್ತು ವಸತಿ ರೆಸಿಡೆನ್ಸ್ ಸರ್ಟಿಫಿಕೇಟು ಇವೆಲ್ಲ ಅಪ್ಲೋಡ್ ಮಾಡಬೇಕು. ಮತ್ತು ಏಜ್ ಪ್ರೂಫಿಗೆ ಏಜ್ ಪ್ರೂಫ್ ಒಂದಿದೆ ನೋಡಿ. ಸಿಂಪಲ್ಲಾಗಿ ಏಜ್ ಪ್ರೂಫ್ ಕೂಡ ನೀವು ಹಾಕ್ಬೇಕು. ಇಲ್ಲಿ ನೋಡಿ, ರೆಕಮೆಂಡೇಷನ್ ಲೆಟ್ರ್ ಮಿನಿಸ್ಟ್ರು, MLA, ಪ್ರೆಸಿಡೆಂಟ್ಸ್ ಅಂತ ಈಗೇನಾದರೂ ನೀವು ಎಸ್ ಅಂತ ಸರ್ಕಾರ ಕೋಟಾಡಿ ತೊಗೋಬೇಕಾದ್ರೆ ಎಸ್ ಅಂತ ಕೊಟ್ಟಿದ್ರೆ ಮಾತ್ರ ರೆಕಮೆಂಡೇಷನ್ ಲೆಟ್ರ್ ಬೇಕಾಗಿತ್ತು. ನೀವು ತೊಗೊಂಡಿಲ್ಲ. ಮತ್ತು HIV ಅಥವಾ ಏಡ್ಸ್ ಇದ್ದವರಿಗೆ TG UD ID ಅಂದರೆ ಅಂಗವಿಕಲರಿದ್ದರೆ ಅದು ಕಂಪಲ್ಸರಿ ಇರ್ತೈತಿ. ಇದು ಯಾವುದಿಲ್ಲ ಆಗಿರೋದ್ರಿಂದ ಅದು ಬೇಕಾಗಿಲ್ಲ. ನೆಕ್ಸ್ಟು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಏಜ್ ಪ್ರೂಫದೊಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ನೋಡಿ, ಏಜ್ ಪ್ರೂಫಿಗೆ ಆಧಾರ್ ಕಾರ್ಡ್ ಕೂಡ ಹಾಕ್ಬೋದು. ಬ್ಯಾಂಕ್ ಪಾಸ್ಬುಕ್ ಕೂಡ ಅಪ್ಲೋಡ್ ಮಾಡಿದ್ವಿ. ಆಮೇಲೆ ಅಟ್ಯಾಚ್ ಅಂತ ಕೊಟ್ಟ ಮೇಲೆ ಸೇವ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಏನಾದರೂ ತಪ್ಪಾಗಿದ್ದರೆ, ಏನಾದರೂ ತಪ್ಪಿದ್ದರೆ ಹೀಗೆ
ನೀವು ಎಡಿಟ್ ಕೂಡ ಮಾಡ್ಬೋದು. ಇಲ್ಲಿ ಕಂಪಲ್ಸರಿಯಾಗಿ ಏನೋ ತಪ್ಪಾಗಿದ್ರೆ ಕ್ಯಾನ್ಸಲ್ ಮಾಡ್ಕೋಬೋದು. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಒಂದು ಸಲ ಪೇಮೆಂಟ್ ಮಾಡಿದ ಮೇಲೆ ಇದು ಕ್ಯಾನ್ಸಲ್ ಆಗೋದಿಲ್ಲ. ನೋಡಿ 25 ರೂಪಾಯಿ BLS ವಾಲೆಟಿಂದ ನಮಗೆ ಕಟ್ಟಾಗುತ್ತೆ. ನೋಡಿ, ಇದು ಸೇವಾ ಸಿಂಧುನಲ್ಲಿ ಉದ್ಯೋಗಿನಿ ಅರ್ಜಿ ಯಾವ ಥರ ಹಾಕೋದು ಅಂದರೆ ಉದ್ಯೋಗಿನಿ ಯೋಜನೆಗೆ, ಉದ್ಯೋಗಿನಿ ಸ್ಕೀಮ್ ಅಂತ ಏನಂತೀವಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರದ ಯಾವ ಥರ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಇದು ಪೇಮೆಂಟ್ ಏನಿದೆ, ಮೇಕ್ ಪೇಮೆಂಟ್ ಅಂತ ಕೊಟ್ಟ ಮೇಲೆ ಪೇಮೆಂಟ್ ಏನಿದೆ, ನಾವು ಪೇಮೆಂಟ್ ಬಗ್ಗೆ ನಾವು ತೋರಿಸೋದಿಲ್ಲ ವಿಡಿಯೋ. ನಾನು ಆಲ್ರೆಡಿ ಸಾಕಾಗಷ್ಟು ಬಾರಿ ತೋರಿಸಿದ್ದೀನಿ. ಹಾಕಿದ ಮೇಲೆ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಆ ಸಂಬಂಧಪಟ್ಟ ಮಹಿಳಾ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇರುತ್ತೆ. ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ನ ವಿತ್ ಕರೆಕ್ಟ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಮುಂದಿನ ಪ್ರೊಸೀಜರು ಸಂಬಂಧಪಟ್ಟ ಇಲಾಖೆಯವರು ಕೈಗೊಳ್ತಾರೆ. ನೋಡಿ, ಈ ವಿಡಿಯೋದಲ್ಲಿ ಉದ್ಯೋಗಿನಿ ಯೋಜನೆ, ಉದ್ಯೋಗಿನಿ ಸ್ಕೀಮ್ ಯಾವ ಥರ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗು. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ. SC/ST ಅವರಿಗೆ 50%, ಜನರಲ್ ಆ್ಯಂಡ್ OBC ಅವರಿಗೆ 30% ಸ್ಕೀಮ್ ಇದೆ. ಎಲ್ಲರೂ ಈ ಸ್ಕೀಮ್ನ ಉಪಯೋಗ ಮಾಡಿಕೊಳ್ಳಿ. ಸಿಂಪಲ್ ಆಗಿದೆ, ಏನು ಕಷ್ಟದ್ದೇನಿಲ್ಲ. ಅರ್ಜಿನ ಹಾಕಿ ಡಾಕ್ಯುಮೆಂಟ್ಸ್ನ ಕರ್ನಾಟಕ ರಾಜ್ಯ ಮಹಿಳಾ ನಿಗಮಕ್ಕೆ ಹೋಗಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ಬೋದು. ರೆಕಮೆಂಡೇಷನ್ ಲೆಟರ್ ಇದ್ದರೂ ಕೂಡ ಒಳ್ಳೆಯದು. ನೋಡಿ, ಈ ವಿಡಿಯೋದಲ್ಲಿ ಎಲ್ಲ ಕ್ಲೀನಾಗಿ ಯಾವ ಥರ ಅರ್ಜಿ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.